ಹಾಯ್ ಹಲೋ ನಮಸ್ಕಾರ. ನಂದಾಭಾಗಿ ಚಾನಲ್ಗೆ ಸ್ವಾಗತ. ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಸಮೀಪದ ಸವದತ್ತಿ ತಾಲೂಕಿನ ಇಂಚಲ್ ಗ್ರಾಮದಲ್ಲಿರುವ ದೇವಸ್ಥಾನ. ಇದು ಶ್ರೀ 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 ಶಿವಾನಂದ ಭಾರತಿ ಸ್ವಾಮಿಗಳ ಮಠದ ಪಕ್ಕದಲ್ಲಿರುವ ದೇವಸ್ಥಾನ. ಇದು ಅಂಬಾ ಪರಮೇಶ್ವರಿ ದೇವಸ್ಥಾನವಾಗಿದೆ. ಇಂಚಲ್ದಲ್ಲಿರುವ ಒಂದು ದೇವಸ್ಥಾನ ನೋಡ್ರಿ. ದೇವಸ್ಥಾನ ಎಷ್ಟು ಸುಂದರವಾಗೈತಿ. ಆ ಮಠಕ್ಕೆ ಸಂಬಂಧಿಸಿದಂತಹ ಒಂದು ಶಿಕ್ಷಣ ಸಂಸ್ಥೆಗಳ ಪಕ್ಕದಲ್ಲಿಯೇ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗೈತಿ ನೋಡ್ರಿ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಂತಂದ್ರಪ್ಪ, ಈ ದೇವಸ್ಥಾನವನ್ನು ಅಮೃತ ಶಿಲೆ ಏನು ಸಂಗನಮುರಿ ಕಲ್ಲು ಅಂತೀವಲ್ಲ, ಪೂರ್ತಿಯಾಗಿ ಅದರಿಂದ ಮಾಡಲಾಗೈತಿ. ಈ ಒಂದು ದ್ವಾರದ ಬಾಗಿಲಿಗೆ ಮೊದಲು ಒಳಗಡೆ ಹೋಗ್ಬೇಕಾದ್ರೆ 2 ಸಿಂಹಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗೈತಿ ನೋಡ್ರಿ. 2 ಸಿಂಹಗಳಿವೆ. ಇದು ದ್ವಾರ ಬಾಗಿಲು. ಒಳಗಡೆಯ ಒಂದು ನೋಟವನ್ನು ನೋಡ್ರಿ ಯಾವ ರೀತಿಯಾಗೈತಿ. ಭಾಳ ಸುಂದರ ಆಗೈತಿ ನೋಡ್ರಿ. ಇದು ಹೊರಗಡೆಯ ಒಂದು ನೋಟ ಆಗೈತಿ. ದೇವಸ್ಥಾನ ನೋಡ್ರಿ ಎಷ್ಟು ಚಂದ ಕೆತ್ತನೆಯನ್ನು ಮಾಡಲಾಗೈತಿ. ಅಮೃತ ಶಿಲೆಯಿಂದ ಮಾಡಲಾಗೈತಿ. ನೋಡ್ರಿ. ದೇವಸ್ಥಾನದ ಮೇಲ್ಛಾವಣಿಯನ್ನು ಆನೆಯ ಸೊಂಡಿಲಿನ ಥರ ಯಾವ ರೀತಿಯಾಗಿ ಕೆತ್ತನೆಯನ್ನು ಮಾಡಲಾಗೈತಿ. ಎಷ್ಟು ಸುಂದರವಾಗೈತಿ ನೋಡ್ರಿ ನೋಟ. ನೋಡ್ರಿ, ಇದು ದೇವಸ್ಥಾನದ ಒಳಗಿನ ನೋಟ ನೋಡ್ರಿ. ಕಂಬಗಳನ್ನು ಎಲ್ಲ ಇಲ್ಲಿ ದೇವಸ್ಥಾನದ ಒಳಗಿನ ಎಲ್ಲವನ್ನು ಏನು ಮಾಡ್ಯಾರ, ಸಂಗನಮುರಿ ಅಥವಾ ಅಮೃತ ಶಿಲೆ ಏನಂತೀವಲ್ಲ ಅದರಲ್ಲಿಂದ ಕೆತ್ತನೆ ಮಾಡಲಾಗೈತಿ ನೋಡ್ರಿ. ಅಂಬಾ ಪರಮೇಶ್ವರಿ ದೇವಿ ಹೆಂಗೆ ಕಂಗೊಳಿಸ್ತಾ ಇದ್ದಾಳೆ. ಎಷ್ಟು ಚಂದರ ಅಲಂಕಾರವನ್ನು ಮಾಡ್ಯಾರ ನೋಡ್ರಿ. ದೇವಿಯ ಅಲಂಕಾರ ನೋಡ್ರಿ. ವಜ್ರ ವೈಡೂರ್ಯಗಳಿಂದ ಕೂಡಿದಂತಹ ಆಭರಣ ಹೂವುಗಳಿಂದ ಸಿಂಗಾರಗೊಂಡಾಳ ದೇವಿ ನೋಡ್ರಿ. ಇದು ಕಂಬಗಳನ್ನು ಮತ್ತು ಮೇಲ್ಛಾವಣಿಯನ್ನು ಎಷ್ಟು ಚಂದ ಕೆತ್ತನೆಯನ್ನು ಮಾಡ್ಯಾರ ನೋಡ್ರಿ. ನೋಡಿದ್ರೆ ನೋಡ್ಕೊತಾನೆ ಇರ್ಬೇಕು ಅನ್ನಿಸ್ತೈತಿ. ಆ ರೀತಿಯಾಗಿ ಒಂದು ಶಿಲ್ಪಿ ಅವನ ಕಲಾಕೃತಿಯನ್ನು ಈ ಒಂದು ದೇವಸ್ಥಾನದ ಮೂಲಕ ಏನು ಮಾಡ್ಯಾನ, ನಮಗೆ ಪ್ರದರ್ಶನವನ್ನು ಮಾಡ್ಯಾನ ನೋಡ್ರಿ. ಶಿಲ್ಪಿಯ ಒಂದು ಕಲಾಕೃತಿ ಯಾವ ರೀತಿಯಾಗೈತಿ ನೋಡ್ರಿ. ಕಂಬಗಳನ್ನು ನೋಡ್ರಿ ಯಾವ ರೀತಿಯಾಗಿ ಕೆತ್ತನೆ ಮಾಡಲಾಗೈತಿ.
ನೋಡ್ರಿ ನಮ್ಮ ಮಕ್ಕಳು ಸಿಂಹದ ಮೇಲೆ ಕುಂತು ಮಜಾ ಮಾಡಕತ್ತಾರ. ಎಷ್ಟು ಸಂತೋಷ ಪಡತ್ತಾರ ನೋಡ್ರಿ ಅವರು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ, ಆಲ್ ಅಂತ ಕ್ಲಿಕ್ ಮಾಡಿರಿ. ಹಿಂಗೆ ಮಾಡೋದ್ರಿಂದ ನಾ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ. ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.